ರಾಜ್ಯ ಕಾಂಗ್ರೆಸ್ ಸರ್ಕಾರ 31 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾದವರನ್ನು ಬಂಧಿಸುವ ಮೂಲಕ ನೀಚತನದ ಕೆಲಸಕ್ಕೆ ಇಳಿದಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದರೆ ಸಿದ್ದರಾಮಯ್ಯ ಅವರಿಗೆ ಯಾಕೆ ಹೊಟ್ಟೆ ಕಿಚ್ಚು? ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರ ದೇಶದ್ರೋಹಿಗಳನ್ನು ಬಿಡುಗಡೆಗೊಳಿಸಲು ಪತ್ರ ಬರೆಯುತ್ತಾರೆ, ಅದೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಲು ಕುಮ್ಮಕ್ಕು ನೀಡುತ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಡಳಿತ ನಡೆಸಲು ತಮ್ಮದು ಐಎಸ್ಐ ಸರ್ಕಾರ ಎಂದು ತಿಳಿದುಕೊಂಡಿದ್ದಾರೆ. ಇದು ಮುಸ್ಲಿಂ ತುಷ್ಟೀಕರಣ ಪರಾಕಾಷ್ಠೆ, ದ್ವೇಷ, ಅಸೂಯೆ ರಾಜಕಾರಣ ರಾಜ್ಯದಲ್ಲಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಈಗ ನಾ ಅದನ್ನು ಮಾತಾಡಿದ್ರೆ ನೀವು ನಮ್ದು ಇದನ್ನು ಬರೀದೇ ಇಲ್ಲ. ನೀವು ಹಿಂದಿನ ಪ್ರಕರಣವನ್ನು ಪುನಃ ಕೆದಕುವಂಥದ್ದು ಸರ್ಕಾರದ ಒಂದು ಕುಹಕತನ, ಸರ್ಕಾರದ ನೀಚತನ. ರಾಮ ಮಂದಿರ ನಿರ್ಮಾಣ ಆದರೆ ನಿಮ್ಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು ಉಳಿದ ಸಂಬಂಧಿಸಿದ ಮಂತ್ರಿಗಳನ್ನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅಂತಂದ್ರೆ ನಿಮ್ಗೆ ಯಾಕೆ ದುಃಖ, ಬೇಜಾರ, ಹೊಟ್ಟೆ ಕಿಚ್ಚು ಯಾಕೆ ನಿಮ್ಗೆ? ಏನೂ ಮಾಡಲಾರದ ಅಮಾಯಕವ ಒಬ್ಬರು ಕುಲಕರ್ಣಿ ಅಂತ ತಿಳ್ಕೊಂಡು ಈ ಪ್ರಶಾಂತ್ ನಾಥು ಅವ್ರ ಮನೆ ಅದ ನೋಡ್ರಿ, ಅವ್ರ ಪಕ್ಕಕ್ಕೆ ಒಬ್ರು ಇದ್ದಾರೆ, 75 ವಯಸ್ಸು ಅವ್ರಿಗೆ. ಅವ್ರನ್ನೂ ಕರ್ಕೊಂಡು ಹೋಗ್ಯಾರ ಪೊಲೀಸ್ ಸ್ಟೇಷನ್ಗೆ. ಅವ್ರದ್ದು ಎದುರೋಗೋ ಹೆಸರು ಇಲ್ಲ. ಆ ಟೈಮ್ದಾಗ ಇತ್ತಂತ ಅವ್ರದ್ದು ಹೆಸರು. ಒಮ್ಮೆ ಕೋರ್ಟಿನ ಸಮನ್ಸು ಬಂದಿಲ್ಲ, ಏನೂ ಆಗಿಲ್ಲ. ಈಗ ಸುಮ್ಮನೆ ಏನು ಹೇಳ್ತಾರೆ, ಕೋರ್ಟ್ ವಾರಂಟ್, ಅವ್ರ ಕೋರ್ಟ್ ವಾರಂಟ್ ಗಿರಂಟ್ ಏನೂ ಇಲ್ಲ. ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸೆದಂಥ ದೇಶದ್ರೋಹಿಗಳನ್ನು ಬಿಡಿಸ್ಬೇಕು ಅಂಥೇಳಿ ಲೆಟರ್ ಬರೆಯೋದು, ಇನ್ನೊಂದು ಕಡೆ KJ ಹಳ್ಳಿ DJ ಹಳ್ಳಿ ಪ್ರಕರಣದಲ್ಲಿರುವಂಥವ್ರನ್ನ ಕೈ ಬಿಡಬೇಕು, PFI ಕಾರ್ಯಕರ್ತರ ಮೇಲಿದ್ದಂಥ ಕೇಸುಗಳನ್ನು ಹಿಂತಕ್ಕೊಳ್ಳೋದು. ಯಾಕಂದರೆ ಈಗ ಅಪರಾಧಿಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಅಂಥೇಳಿ ಬಿಜಾಪುರದಾಗ CM ಸ್ಟೇಟ್ಮೆಂಟ್ ಕೊಟ್ಟಾರೆ, ನೀವೆಲ್ಲ ನೋಡಿರ್ಬೇಕು. ಇದು ನೀಚತನ ಅಂತ ಹೇಳಿದ್ದಾರೆ. ಯಾರು ನೀಚತನ? ಸಿದ್ದರಾಮಯ್ಯನವರೇ. 30 ವರ್ಷದಿಂದ ಕೇಸು, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಠಾಣೆ ಇನ್ಸ್ಪೆಕ್ಟ್ರು ಭಾಳ ವಿಶೇಷ ಆಸಕ್ತಿ ತೊಗೊಂಡು ನಿಮ್ಮ ಆರ್ಡರ್ ಪಾಲನೆ ಮಾಡ್ತಾರೆ. ನೀವು ಆದೇಶ ಕೊಡ್ತೀರ ಅವನಿಗೆಲ್ಲ ರೀತಿಯ ರಕ್ಷಣೆ ಕೊಡಬೇಕಂತ. ಇದೇನು ISI ಸರ್ಕಾರ ಅಂತ ತಿಳ್ಕೊಂಡ್ರೆ ನೀವು? ಜನ ಆಡಳಿತಕ್ಕಾಗಿ ನಿಮ್ಮನ್ನು ಆರಿಸಿದ್ದಾರೆ. ನಾವು ಅದನ್ನು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿದ್ದೀವಿ, ಗೌರವಿಸ್ತೀವಿ. ಆದರೆ ನೀವು ಮನೆ ಬಂದಂತೆ ನೀವು ನಡೆಸಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮುಸಲ್ಮಾನದ ತುಷ್ಟೀಕರಣದ ಪರಾಕಾಷ್ಠೆ ಇದು, ಹೈಟ್ ಆಫ್ ಅಪೀಸ್ಮೆಂಟ್ ಇದು. ಯಾವ ಆಧಾರದ ಮೇಲೆ ತೊಗೊಂಡೋಗಿರಿ ನೀವು? ಅವನೊಬ್ಬನು ಆಟೋ ಡ್ರೈವರ್, ಅವನದು ಡೈಲಿ ಆಟೋ ಬಂದಾದರೆ ಅವನ ಜೀವನ ಬಂದಾಗಿಬಿಡ್ತದೆ, ಉಪಜೀವನ. ಕುಲಕರ್ಣಿಯನ್ನವ್ರನ್ನ ಕರ್ಕೊಂಡೋಗಿದ್ದಾರೆ. 75 ವರ್ಷ. ಏನಾದರೂ ಆದರೆ ಔಷಧಿ ತೊಗೊಂಡು ಹೋಗೋಕ್ಕೂ ಬಿಟ್ಟಿಲ್ಲ ಅವರಿಗೆ. ಯಾವ ರಾಜ್ಯದಲ್ಲಿದ್ದೀರಿ ಸಿದ್ದರಾಮಯ್ಯನವ್ರು ನೀವು? ನಿಮ್ಮ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ? ನಿಮ್ಮ ನಿರ್ದೇಶನದ ಮೇಲೆ ನಿಮ್ಮ ಮುಸ್ಲಿಂ ತುಷ್ಟೀಕರಣದ ಕಾರಣದಿಂದ ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ಅನಗತ್ಯವಾಗಿ ಇದರಿಂದ ದ್ವೇಷ, ಅಸೂಯೆ ಉಂಟಾಗ್ತದೆ. ರಾಮ ಮಂದಿರ ಆಗತ್ತೆ. ರಾಮ ಮಂದಿರ ಆದಾಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅದರ ಸಂಬಂಧವಾಗಿ ರಾಮ ಮಂದಿರದಲ್ಲಿ ಯಾರು ಹೋರಾಟ ಮಾಡಿದ್ರೆ ಅವ್ರು ನಾವು ಇವತ್ತು ಯಾರೂ ಕೇಸ್ದಲ್ಲಿ ಇಲ್ಲ ಅವ್ರನ್ನೂ ತೊಗೊಂಡು ಹೋಗ್ತೀವಿ ಅಂತಂದಿದ್ರೆ ಅರ್ಥ ಏನು? ನೀವು ರಾಮ ಮಂದಿರಕ್ಕೆ ವಿರೋಧಿದ್ದೀರಿ ನೀವು? ಮತ್ತು ನಾವು ಇನ್ನೂ ಮುಂದುವರಿಸ್ತೀವಿ ಅಂತ ದಾಷ್ಟೇ ತೋರಿಸ್ತೀರಿ ನೀವು. ಕಳ್ಳರನ್ನ, ಕಾಕರನ್ನ ನಿಮ್ಮ ಪಾರ್ಟಿಯೊಳಗೆ ಅನೇಕರು ಇದ್ದಾರಲ್ಲ, ಅವ್ರನ್ನ ಹಿಡ್ಕೊಂಡು ಹೋಗ್ರಿ. ಮೊದಲ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದೊಳಗೆ ನಿಮ್ಮ ಲೂಸ್ನೆಸ್ನಿಂದ ನೀವು ಸರಿಯಾಗಿ ಕೇಸ್ ಟ್ಯಾಕಲ್ ಮಾಡಲಿಲ್ಲ. ನಿಮ್ಮ ಸರ್ಕಾರ ಆದ ನಂತರ ಕೆಲವರಿಗೆ ಬೇಲಾಗಿದೆ. ಸಿದ್ದರಾಮಯ್ಯನವರ ಇದು ಅತ್ಯಂತ ನಾನು ಹೇಳಿದಂತೆ
ತುಷ್ಟೀಕರಣದ ಪರಾಕಾಷ್ಠೆ ಮತ್ತು ದ್ವೇಷದ ಮುಸ್ಲಿಂ ಪ್ರೀತಿ, ಹಿಂದೂ ದ್ವೇಷದ, ರಾಮ ಮಂದಿರ ದ್ವೇಷದ ಪರಿಣಾಮ ಇದಾಗ್ತಾಯಿದೆ. ಸರಿ, ಅವರು ಸ್ಪಷ್ಟೀಕರಣ ಕೊಡೋ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಇವತ್ತು. ನಾವು ತುಷ್ಟೀಕರಣ ಮಾಡ್ತಾ ಇಲ್ಲ ಅಥವಾ ನಾನು ಯಾವುದೇ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ, ಹಳೆ ಪ್ರಕರಣಗಳನ್ನ ತೆಗೆದು ಕೆದಕಿ ಅವುಗಳನ್ನು ನಮ್ಮ ಹುಡುಕಲಿಕ್ಕೆ ನಾನು ಹೇಳಿದ್ದು ಅಂತ ಮತ್ತೆ ಅವ್ರು ಹೇಳಿದ್ದಾರೆ. ಅಲ್ಲಲ್ಲ, ಹಳೆ ಪ್ರಕರಣಗಳನ್ನು ಹುಡುಕೋದು ಅಂತಂದರೆ ಈ ಮೊದಲೇದು ಹಳೆ ಪ್ರಕರಣ ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಏನು ತಪ್ಪಿದೆ? ಹಳೆಯ ಪ್ರಕರಣ ಅಂತಂದರೆ ಯಾವುದು? ದರೋಡೆ ಕೇಸ್ದಲ್ಲಿದ್ದರು, ಪಿಕ್ ಪಾಕೆಟ್ದಲ್ಲಿದ್ದರು. ನಿಮ್ಮ ಪಾರ್ಟಿಯಲ್ಲಿ ಇದ್ದಾರಲ್ಲ ಅಂಥವ್ರು ರಗಡ್ ಜನ, ಅವ್ರು ನೋಡಿ ಹುಡುಕ್ರಿ ಅವ್ರನ್ನ ಸ್ವಲ್ಪ. ಬಿಜೆಪಿ ಅನಿಸೋದಿಲ್ಲ, ಅವರು PFI ಕೇಸ್ಗಳನ್ನ ವಾಪಸ್ ಪಡೆದಿದ್ದಾರೆ, ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಯಾರು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾರೆ ಅವರಿಂದ ಮತ ಪಡೆದಂತ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಅವ್ರ ಮೇಲೆ ಕೇಸ್ಗಳನ್ನ ಯಾಕೆ ಹಿಂಪಡ್ಲಿಕ್ಕೆ ಯೋಚನೆ ಮಾಡಲಿಲ್ಲ? ಕೇಸ್ ಇಲ್ಲೇ ಇಲ್ರಿ, ಎಲ್ಲಿ ಕೇಸ್ ಹಿಂಪಡಿತಾರೆ? ಒಳ್ಳೆ ಕತೆ ಆಯ್ತು. ಹೈಕೋರ್ಟ್ನಾಗೆಲ್ಲ LPC ಕೇಸ್ ಇದೆ, ಅದು ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಅವರೇ ನಂಬರ್ ತೋರಿಸ್ತಾ ಇದ್ದಾರೆ, ಕ್ರೈಮ್ ನಂಬರ್. ನೋಡಿ, ಯಾವ್ಯಾವ ಕೇಸುಗಳು ಈ ರೀತಿ ಹಿಂದುತ್ವದ ಅಥವಾ ಸರ್ಕಾರದ ವಿರುದ್ಧವಾಗಿ ರಾಜಕೀಯ ಹೋರಾಟದಲ್ಲಿ ಭಾಗವಂತ ಅನೇಕ ಕೇಸುಗಳನ್ನು ನಾವು ಹಿಂತೆಗೆದಿದ್ದೇವೆ. ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಇದರರ್ಥ ಅವರು ಬಂದಿಲ್ಲ. ಯಾರಿಗೆ ವಾರಂಟ್ ಅದು ಬಂದಿದ್ದರೆ ಅವರು ಬಂದಿಲ್ಲ. ಯಾರು ಬಂದಿದೆ ಅವ್ರದ್ದೆಲ್ಲವೂ ನಾವು ಈ ರೀತಿ ಕೇಸುಗಳನ್ನು ಇವರಂಗೆ PFI ದೇಶದ್ರೋಹದ ಕೇಸಿಂದ ನಾವು ತೆಗೆದಿಲ್ಲ. 1 ಮಿನಿಟ್, ಲೆಟ್ ಮಿ ಕ್ಲಾರಿಫೈ. ಆದ್ದರಿಂದ ಆ ರೀತಿ ಕೇಸುಗಳು ನಮ್ಮ ಗಮನಕ್ಕೆ ಬಂದಾವ ಅಂತ ತೆಗೆದು, ಇದು ಒಂದು ಕೇಸ್ ಗಮನಕ್ಕೆ ಬಂದಿಲ್ಲಪ್ಪ. ಒಂದು ಕೇಸಿಗೆ ನೀವು ಹಿಡ್ಕೊಂಡು ಹೋಗುವಂಥದ್ದು ಏನಿತ್ತು ನಿಮಗೆ? ಈ ಪ್ರಕರಣದಲ್ಲಿ ಇದ್ದಂತ ಬೇರೆಯವರು ಸಹ ಅದನ್ನ ಹೇಳ್ತಾರೆ. ಅಂದ್ರೆ ಬಿಜೆಪಿ ಇದುವರೆಗೆ ಏನೋ ನಮಗೆ ಲೀಡರ್ಸ್ ಯಾರು ಸಪೋರ್ಟ್ ಮಾಡಿಲ್ಲ, ನೋಡಿ ತಗೊಂಡ್ವಿ ಸ್ಟೇಷನ್ ಅಡ್ಡಾಡ್ತಿದ್ವಿ ಅಂತ ಹೇಳ್ತಾರೆ. ಇಲ್ಲ, ಅವ್ರು ಯಾರು ಏನು ಹೇಳಿದ್ದಾರೆ ಅದನ್ನು ನಾನು ಆಮೇಲೆ ಗಮನಿಸ್ತೀನಿ. ಬಟ್ ಬೇಸಿಕ್ ಅದನ್ನು ಯಾರು ಆ ರೀತಿ ಅವ್ರ ಮನಸ್ಸಿನೊಳಗೆ ಭಾವನೆ ಇದ್ದರೆ ಅದನ್ನು ನಾವು ಭೇಟಿಯಾಗಿ, ಯಾಕಂದ್ರೆ ಹಲವಾರು ಕೇಸುಗಳನ್ನು ನಾವು ಹಿಂತೆಗೆದಿದ್ದೇವೆ ಕೋರ್ಟ್ನಲ್ಲಿ. ಇವತ್ತಿಗೂ ಸಹಿತ ಯಾವುದಾದ್ರೂ ಆ ರೀತಿ ಕೇಸುಗಳಿದ್ದರೆ ನಾವು 1-2-3 ಜನ ಲಾಯರನ್ನು ಕಂಟಿನ್ಯೂಸ್ ಆಗಿ ಇಟ್ಟಿದ್ದೇವೆ. ಅವ್ರು ಫೈಟ್ ಮಾಡ್ತಾಯಿದ್ದಾರೆ. ಅವ್ರ ಗಮನಕ್ಕೆ ಇರಲಿಕ್ಕಿಲ್ಲ, ಗೊತ್ತಿರಲಾರ್ದೆ ಅವ್ರು ಯಾರೋ ಒಬ್ಬೊಬ್ಬರು ಹೇಳಿದ್ರು ಸಹಿತ. ನನ್ನ ಕ್ವಶನ್ ಇರೋದು ಅದು ಇಶ್ಯೂ ಅದಲ್ಲ ಈಗ.